ಹಾಯ್ ನಮಸ್ತೆ. ಫಿಫಾ ವರ್ಲ್ಡ್ ಕಪ್ ಫೈನಲ್ 2026ಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ವೇದಿಕೆ ರೆಡಿ ಆಗಿದೆ. ಒಂದು ಕಡೆ ಸ್ಪೇನ್, ಇನ್ನೊಂದು ಕಡೆ ಅರ್ಜೆಂಟಿನಾ. ಇಡೀ ವಿಶ್ವವೇ ತುದಿಗಾಲಲ್ಲಿ ನಿಂತು ಕಾಯ್ತಿರುವಂಥ ಒಂದು ಗ್ರ್ಯಾಂಡ್ ಫಿನಾಲೆ ಇದು. ಹಾಗಾದರೆ ನಮ್ಮ ವೀಕ್ಷಕರಿಗೆ ವೆರಿ ಸಿಂಪ್ಲಿಫೈ ಮಾಡಿ ಎರಡೂ ಟೀಮ್ಗಳ ಸ್ಟ್ರೆಂತ್ ಹಾಗೆ ವೀಕ್ನೆಸ್ಸನ್ನು ತಿಳಿಸ್ತೀನಿ. ಜೊತೆಗೆ ಯಾರು ಗೆಲ್ತಾರೆ, ಪ್ರೆಡಿಕ್ಷನ್ ಏನು ಹೇಳುತ್ತೆ ಅದರ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ಬರೀ ಫುಟ್ಬಾಲ್ ರೆಗ್ಯುಲರ್ ಹಾರ್ಡ್ ಕೋರ್ ಫಾಲೋವರ್ಸ್ಗೆ ಮಾತ್ರ ಅಲ್ಲ, ಅಪರೂಪಕ್ಕೆ ನೀವು ಫುಟ್ಬಾಲನ್ನು ನೋಡ್ತಾ ಇದ್ರೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನು ನಿಮಗೆ ಸಿಂಪ್ಲಿಫೈ ಮಾಡಿ ತಿಳಿಸ್ತೀನಿ. ಸೊ ಇದು ಎಲ್ರಿಗೂ ಕೂಡ, ನೀವು ಇದುವರೆಗೆ ಮ್ಯಾಚೇ ನೋಡಿಲ್ಲ ಅಷ್ಟಾಗಿ ಫೈನಲ್ ನೋಡಬೇಕು ಅಂತ ಇದ್ದೀನಿ ಅಂತಾದರೆ ಈ ವಿಡಿಯೋ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಮ್ಯಾಚ್ ನೋಡೋಕ್ಕೂ ಮುಂಚೆ. ಓಕೆನಾ? ರೆಡಿ ಮಾಡೋಣ ಏನೇನು ಕಾಂಪಿಟೇಷನ್ ಇದೆ ಅಂತ. ಸೊ ಇದು ಬರೀ ಫೈನಲ್ ಅಲ್ಲ, ಎರಡು ಜಾಗತಿಕ ಫುಟ್ಬಾಲ್ ಶಕ್ತಿಗಳ ಮುಖಾಮುಖಿ ಅಂತ ಹೇಳ್ಬೋದು. ಒಂದು ಕಡೆ ಸ್ಪೇನ್, ಅವರ ಸ್ಟ್ರಕ್ಚರಲ್ ಟೆಕ್ನಿಕಲ್ ಡಿಸಿಪ್ಲಿನ್ ಇರುವಂಥ ಒಂದು ಟೀಮ್ ಇದು. ಇನ್ನೊಂದು ಕಡೆ ಅರ್ಜೆಂಟಿನಾ, ಒಂದು ಎಮೋಷ್ನಲ್ ಒಂದು ಅಟ್ಯಾಚ್ಮೆಂಟ್ ಇದೆ ಟೀಮ್ ಜೊತೆಗೆ. ಹಾಗೆ ಅವರು ಅಟ್ಯಾಕಿಂಗ್ ಫುಟ್ಬಾಲ್ ಆಡ್ತಾರೆ. ಸೊ ಈ ಥರದ್ದೊಂದೆರಡು ಗೇಮ್ ಇದೆ. ಒಂದು ಕಡೆ ಈ ಯುರೋಪ್ನ ಒಂದು ದಿಗ್ಗಜರು, ಇನ್ನೊಂದು ಕಡೆ ಲ್ಯಾಟಿನ್ ಅಮೇರಿಕಾದ ಆಕ್ರಮಣಕಾರಿ ತಂಡ ಅರ್ಜೆಂಟಿನಾ. ಸೊ ಬನ್ನಿ ಇವರ ಫೇಸ್ ಆಫ್ ಹೇಗಿರುತ್ತೆ ಅಂತ ನಾವು ನೋಡಿದ್ರೆ, ಹೆಡ್ ಟು ಹೆಡ್ ನೋಡಿದ್ರೆ ಇದುವರೆಗೆ ಇವರು ಆಡಿರುವಂಥ ಮ್ಯಾಚ್ಗಳಲ್ಲಿ ಇಬ್ಬರು ಕೂಡ 6-6 ಗೆದ್ದಿದ್ದಾರೆ. ಈಕ್ವಲ್ ಫೈಟ್ ಇದೆ. ಉಳಿದಿರೋ ಮ್ಯಾಚ್ಗಳು ಡ್ರಾ ಆಗಿದೆ. ಸೊ ಈ ಥರದ್ದೊಂದು ಫೈಟ್ ಅರ್ಜೆಂಟಿನಾ ಹಾಗೆ ಸ್ಪೇನ್ ನಡುವೆ ಇದೆ. ಸೊ ಈ ವೇದಿಕೆಯಲ್ಲಿ ಬಹಳ ಅತ್ಯಂತ ಅಪರೂಪದ ಒಂದು ಕಾಂಪಿಟೇಷನ್ ನೀವು ಫೈನಲಲ್ಲಿ ನೋಡ್ತೀರಾ. ಸ್ಪೇನ್ ತಂಡದ ಒಂದು ಸ್ಪೆಷಾಲಿಟಿ ಏನು, ಸ್ಟ್ರೆಂತ್ ಏನು ಅಂತ ನೋಡಿದ್ರೆ ಅವರ ಮಿಡ್ಫೀಲ್ಡ್ ಸ್ಟ್ರಾಟಜಿ. ಇವರು ಮಿಡ್ಫೀಲ್ಡಲ್ಲಿ ರೋಡ್ರಿ ಅವರ ಒಂದು ನೇತೃತ್ವ ಇದೆ. ಅವ್ರದ್ದು ಒಂದು ಸಾರಥ್ಯದಲ್ಲಿ ಹೇಗೆ ಅವ್ರು ಆಡ್ತಾರೆ, ಮಿಡ್ಫೀಲ್ಡ್ ವಿಭಾಗ ಏನು ಈ ಗೇಮ್ನ ಪೇಸ್ ಇರುತ್ತಲ್ಲ ಅದನ್ನು ಸ್ಲೋ ಡೌನ್ ಮಾಡ್ತಾರೆ ಅವರು. ಅದರಲ್ಲಿ ವೆರಿ ವೆರಿ ಸ್ಪೆಷಲಿಸ್ಟ್ ಈ ಒಂದು ಟೀಮ್. ಏನು ಡಿಫೆನ್ಸ್ ಅಂತ ಬಂದಾಗ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಡಿಫೆನ್ಸ್ ಇರುವಂಥ ಟೀಮ್ ಇದು. ಇದುವರೆಗೆ ಕೇವಲ 1 ಗೋಲ್ ಮಾತ್ರ ಬಿಟ್ಕೊಟ್ಟಿದ್ದಾರೆ. ಅದು ಕೂಡ ಸೆಮಿಫೈನಲಲ್ಲಿ ಫ್ರಾನ್ಸ್ ಅಂತ ಟೀಮನ್ನು ಹೊಡೆದು ಬಂದಿರೋದು ಇವರು. ಗೋಲ್ ಅಷ್ಟು ಈಸಿಯಾಗಿ ಬಿಡಲ್ಲ ಇವರ ಗೋಲ್ ಕೀಪರ್. ಹಾಗೆ ಇವರ ಕಂಪ್ಲೀಟ್ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಒಂಥರ ಐರನ್ ಕೋಟೆ, ಕಬ್ಬಿಣದ ಕೋಟೆ. ಬಾಲ್ ಎಷ್ಟೇ ಹೊಡೆದ್ರೂ ಕೂಡ ವಾಪಸ್ ಬರ್ತಾ ಇರುತ್ತೆ. ಆ ಗೋಲ್ ಒಳಗಡೆ ಹೋಗೋಕ್ಕೆ ಭಾಳ ಕಷ್ಟಪಡಬೇಕಾಗತ್ತೆ. ಇದನ್ನು ಅರ್ಜೆಂಟಿನಾ ಹೇಗೆ ಬ್ರೇಕ್ ಮಾಡ್ತಾರೆ ಅನ್ನೋದು ಭಾಳ ಪ್ರಮುಖವಾದಂಥ ವಿಚಾರ. ಹಾಗೆ ಇವ್ರದ್ದೊಂದು ಸಾಂಪ್ರದಾಯಿಕ ಟಿಕಿ ಟಾಕಾ ಸ್ಟೈಲ್ ಅಂತ ಇದೆ. ಟಿಕಿ ಟಾಕಾ ಸ್ಟೈಲ್ ಇದನ್ನು ಇವರು ಫಾಲೋ ಮಾಡ್ತಾರೆ. ಇದು ಆಪೋಸಿಷನ್ ಟೀಮನ್ನು ಹೈರಾಣ್ ಮಾಡಾಕತ್ತೆ, ಸುಸ್ತು ಮಾಡಾಕತ್ತೆ. ಈ ಟಿಕಿ ಟಾಕಾ ಸ್ಟೈಲ್ ಏನು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಭಾಳ ವಿಶೇಷವಾದಂಥ ಒಂದು ಸ್ಟೈಲ್ ಇದು. ಸೊ ಇದರ ಒಂದು ಡೀಟೇಲನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀನಿ. ಏನು ಅಂತಂದರೆ ಇದೊಂದು ಟ್ರೆಡಿಷ್ನಲ್ ಒಂದು ಫುಟ್ಬಾಲ್ ಒಂದು ಗೇಮ್ನ ಪ್ಲ್ಯಾನ್ ಇದು. ಪಾಸಿಂಗ್ ತುಂಬ ಶಾರ್ಟ್ ಆಗಿರುತ್ತೆ. ಹಾಗೆ ಕಂಟಿನ್ಯೂಸ್ ಮೂಮೆಂಟಲ್ಲಿರ್ತಾರೆ. ಮೇಂಟೈನಿಂಗ್ ದ ಪೊಸಿಷನ್ ಏನಿದೆ ಬಾಲ್ ಅದನ್ನು ಕರೆಕ್ಟಾಗಿ ಗ್ರಾಸ್ ಮಾಡ್ತಾ ಇರ್ತಾರೆ. ಎಲ್ಲಿದೆ ಬಾಲ್, ಹೇಗೆ ನಿರಂತರವಾಗಿ ಮೂಮೆಂಟಲ್ಲಿ ಇರಬೇಕು. ಚಿಕ್ಕ ಚಿಕ್ಕ ಪಾಸ್ಗಳನ್ನು ಅಲ್ಲಲ್ಲೇ ಕೊಡ್ತಾ ಇರ್ತಾರೆ. ಪೊಸಿಷನ್ ರೊಟೇಟ್ ಆಗ್ತಾ ಇರುತ್ತೆ. ಪ್ಲೇಯರ್ಸ್ಗಳು ಒಂದೇ ಪೊಸಿಷನಲ್ಲಿ ಹೆಚ್ಚಾಗಿ ಸ್ವಿಚ್ ಆಗಿರೋದಿಲ್ಲ, ಅಥವಾ ಒಂದು ಸ್ಟೇ ಆಗಿರೋದಿಲ್ಲ, ಸ್ವಿಚ್ ಆಗ್ತಾ ಇರ್ತಾರೆ. ಈ ಪ್ಲೇಯರ್ಲಿದ್ದವನು ಇಲ್ಲಿ ಹೋಗಿರ್ತಾನೆ, ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗಿರ್ತಾನೆ. ಹಾಗಾಗಿ ನಿಮಗೆ ಈ ಝೋನಲ್ ಪಾಸಿಂಗ್ ಕೂಡ ಪಾಸ್ಗಳು ಹೇಗಿರುತ್ತೆ ಅಂತಂದರೆ ಒಂಥರ ಈ ಟ್ರಯಾಂಗಲ್ ಶೇಪಲ್ಲಿರುತ್ತೆ. ಈ ಪ್ಲೇಯರಿಂದ ಇಲ್ಲಿ ಹೋಗಿ, ಇಲ್ಲಿಂದ ಮತ್ತಿಲ್ಲಿ ಹೋಗಿ, ಇಲ್ಲಿಗೆ ಮತ್ತಿಲ್ಲಿ ಬರುತ್ತೆ. ಸೊ ಈ ಥರ ಒಂದಷ್ಟು ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ಆಪೋಸಿಷನ್ ಟೀಮ್ಗೆ ಏನು ನಡೀತಾ ಇದೆ ಅಲ್ಲಿ ಅಂತ ಕನ್ಫ್ಯೂಷನ್ ಶುರುವಾಗುತ್ತೆ. ಇದು ಟಿಕಿ ಟಾಕಾ ಸ್ಟೈಲ್. ಹಾಗೆ ಬಾಲ್ ಏನಾದರೂ ಅವರ ಕೈಯಿಂದ ಹೋದರೂ ಕೂಡ ಇಮಿಡಿಯೇಟ್ಲಿ ವಾಪಸ್ ನಮ್ಮ ಟೀಮ್ ಪ್ಲೇಯರ್ಸ್ಗೆ ಹೇಗನ್ನು ತೊಗೊಂಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ಲ್ಯಾನಿಂಗ್ಗಳು ನಡೀತಾನೆ ಇರುತ್ತೆ. ಸೊ ಇದು ಎಲ್ಲ ಟೀಮ್ಗಳು ಮಾಡ್ತವೆ. ಬಟ್ ಇಲ್ಲಿ ಒಂದಷ್ಟು ಈ ಡಯಾಗ್ರಾಮ್ಗಳನ್ನು ಹಾಕಿ ಈ ಥರ ನಾವು ಆಡಬೇಕು, ಇವರಿಂದ ಇವ್ರಿಗೆ ಪಾಸ್ ಕೊಡಬೇಕು ಅನ್ನೋದು ಭಾಳ ಬೇರೆ ಸ್ಟೈಲಲ್ಲಿ ಇವರು ಟ್ರೈ ಮಾಡ್ತಾರೆ. ಸೊ ಇದು ಅಲ್ಟಿಮೇಟ್ಲಿ ಇದ್ರ ಗೋಲ್ ಏನು ಅಂತಂದರೆ ಕಂಟ್ರೋಲಿಂಗ್ ದ ಟೆಂಪೋ ಆಫ್ ದ ಮ್ಯಾಚ್. ಟಿಕಿ ಟಾಕಾ ಸ್ಟೈಲ್ ಏನಂದರೆ ಟೆಂಪೋ ಏನು ಹೋಗ್ತಾ ಇದೆ ಮ್ಯಾಚ್ದು ಅದು ನಮ್ಮ ಕೈಯಲ್ಲಿರಬೇಕು, ಆಪೋಸಿಷನ್ಗೆ ನಾವು ಬಿಟ್ಕೊಡಬಾರ್ದು ಅಂತ. ಅದೇ ಕಾರಣಕ್ಕೆ ಆಲ್ಮೋಸ್ಟ್ ಆಪೋಸಿಷನ್ ಪ್ಲೇಯರ್ಗಳು ಗೋಲ್ ಹತ್ರ ಬಂದು ಹೇಗೋ ಸುಸ್ತಾಗಿ ಬಂದು ಗೋಲ್ ಹತ್ರ ಹೋಗಬೇಕಾದ್ರೆ ಗೋಲ್ ಹೊಡೆಯೋಕೆ ಆಗಲ್ಲ. ಅಷ್ಟರೊಳಗಡೆ ಇವರು ಸುಸ್ತು ಮಾಡಿ ಹಾಕಿರ್ತಾರೆ ಈ ಟಿಕಿ ಟಾಕಾ ಸ್ಟೈಲ್ ಮೂಲಕ. ಸೊ ಇದು ಸ್ಪೇನ್ನ ಸ್ಟ್ರೆಂತ್. ಸೊ ಇದನ್ನು ಅರ್ಜೆಂಟಿನಾ ಕೂಡ ಒಂದಷ್ಟು ಹೋಮ್ವರ್ಕ್ ಖಂಡಿತ ಮಾಡಿರ್ತಾರೆ. ಹೇಗೆ ನಾವು ಇದನ್ನು ಭೇದಿಸೋದು ಈ ಟಿಕಿ ಟಾಕಾ ಸ್ಟೈಲ್ ಅಂತ. ಇದಕ್ಕೋಸ್ಕರ ಭಾಳ ಸ್ಪೇನ್ ಈ ತಾಲೀಮ್ ನಡೆಸಬೇಕಾದ್ರೆ ಟಿಕಿ ಟಾಕಾಗೋಸ್ಕರನೇ ಬೇರೆ ಬೇರೆ ರೀತಿಯಾದಂಥ ತಾಲೀಮ್ಗಳನ್ನು ನಡೆಸ್ತಾರೆ. ನಾನು ಬೇಕಿದ್ರೆ ಇನ್ನೊಂದು ಸಪ್ರೇಟ್ ವಿಡಿಯೋ ಇದ್ರ ಬಗ್ಗೆ ಮಾಡ್ತೀನಿ. ಸೊ ಏನು ಇದರ ಹಿನ್ನೆಲೆ ಏನು, ಹೇಗೆ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಈ ಸ್ಟೈಲನ್ನು ಅಂತ. ಸೊ ಹಾಗೆ ಸ್ಪೇನ್ ಟೀಮ್ನ ಒಂದು ಮೈನಸ್ ಪಾಯಿಂಟ್ಸ್ಗಳೇನು ಅಂತ ನೋಡೋದಾದರೆ ಎಕ್ಸ್ಪೀರಿಯನ್ಸ್ನ ಕೊರತೆ ಇದೆ ಕಂಪೇರ್ಡ್ ಟು ಅರ್ಜೆಂಟಿನಾ. ಮೆಸ್ಸಿ ಅಂತ ಲೆಜೆಂಡ್ ಇಲ್ಲಿದ್ದಾರೆ. ಸೊ ಇಲ್ಲಿ ಸಾಕಷ್ಟು ಯುವಕರಿದ್ದಾರೆ. ಯುವಕರು ಅಂತಂದರೆ ನಿಮಗೆ ಗೊತ್ತು, ಬಿಸಿ ರಕ್ತ, ಕೆಲವೊಂದು ಸಲ ಎಕ್ಸ್ಟ್ರಾ ಎಕ್ಸೈಟೆಡ್ ಆಗಿಬಿಡ್ತಾರೆ. ಭಾಳ ಹೆಚ್ಚಿನ ಹೈಪರ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಲ್ಲ, ಸೊ ಆ ಥರದನ್ನು ತೋರಿಸ್ತಾರೆ. ಕೊನೆಯ ವಿಶ್ವಕಪ್ನಲ್ಲಿ ಕೂಡ ಹೈ ಪ್ರೆಷರ್ ಮ್ಯಾಚ್ನಲ್ಲಿ ಆ ಕ್ಷಣದ ಒತ್ತಡ ಇರುತ್ತಲ್ಲ, ಪ್ರೆಷರ್ ಏನಿರುತ್ತೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕಂದರೆ ಯಂಗ್ಸ್ಟರ್ಸ್ಗಳಿರೋದ್ರಿಂದ ದೈಹಿಕವಾಗಿ ಅತ್ಯಂತ ಆಕ್ರಮಣಕಾರಿ ಇರುವಂಥ ಆಟಗಾರರು, ಆ ತಂಡಗಳು ಸ್ಪೇನ್ ಕೆಲವೊಮ್ಮೆ ತಡ್ಕಾಡುತ್ತೆ ಅಂಥ ಟೀಮ್. ಯಾರು ಸ್ವಲ್ಪ ಅಟ್ಯಾಕಿಂಗ್ ಮನೋಭಾವ ಇರುವಂಥ ಟೀಮ್ ಇದೆ, ಅರ್ಜೆಂಟಿನಾ ನಿಮ್ಗೆ ಗೊತ್ತಿರೋ ಹಾಗೆ ಸ್ವಲ್ಪ ಅಟ್ಯಾಕ್ ಮಾಡ್ತಾರೆ.
ಸೊ ಅವ್ರನ್ನ ಹೇಗೆ ಫೇಸ್ ಮಾಡ್ತಾರೆ ಅನ್ನೋದು ಈಗಿರುವಂಥ ಕ್ವಶನ್. ಇದು ಸ್ಪೇನ್. ಈಗ ಅರ್ಜೆಂಟಿನಾ ವಿಚಾರಕ್ಕೆ ಬರೋಣ. ಅರ್ಜೆಂಟಿನಾ ಸ್ಟ್ರೆಂತ್ ಏನು ಅಂತ ನೋಡಿದ್ರೆ, ಟೂರ್ನಿಯಲ್ಲಿ ಈಗಾಗಲೇ ಅದ್ಭುತವಾಗಿ ಆಡ್ತಿರುವಂಥ ಲಿಯೋನೆಲ್ ಮೆಸ್ಸಿ, ಅವರೀಗ ಗೋಲ್ಡನ್ ಬೂಟ್ ಏನಿದೆ ಅದರ ಒಂದು ಕಂಟೆಂಡರ್, ಟಾಪ್ ಕಂಟೆಂಡರ್ ಆಗಿದ್ದಾರೆ. ಸೊ ಅವರು ಗಳಿಸುವಂಥ ಗೋಲ್ ಜೊತೆಗೆ ಅವ್ರು ಕೊಡುವಂಥ ಪಾಸ್ ಅರ್ಜೆಂಟಿನಾದ ಸ್ಟ್ರೆಂತ್ ಆಯಿತಾ. ಇದ್ರ ಮೇಲೇ ಟೀಮ್ನ ಒಂದು ರಿಸಲ್ಟ್ ಡಿಪೆಂಡ್ ಆಗಿದೆ, ಇದರಲ್ಲಿ ನೋ ಡೌಟ್. ಫುಟ್ಬಾಲ್ ರೆಗ್ಯುಲರ್ ನೋಡೋರು ಕೂಡ ಖಂಡಿತ ಇದನ್ನು ಒಪ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಎಮೋಷ್ನಲಿ ದೇ ಆರ್ ಕನೆಕ್ಟೆಡ್. ಎಲ್ಲ ಪ್ಲೇಯರ್ಸ್ಗಳು ಕೂಡ, ಮಾರ್ಟಿನೆಸ್ ಇರ್ಬೋದು, ಲಾಸ್ಟ್ ಮ್ಯಾಚಲ್ಲಿ ಗೋಲ್ಗಳನ್ನು ಗಳಿಸಿದಂಥ ಪ್ಲೇಯರ್ಗಳು ಎಲ್ಲರೂ ಕೂಡ ಒಂದು ಎಮೋಷ್ನಲಿ ಕನೆಕ್ಷನ್ ಇದೆ ಈ ಟೀಮಲ್ಲಿ. ಕೌಂಟರ್ ಅಟ್ಯಾಕ್ ಮಾಡೋದರಲ್ಲಿ ಇವರು ನಿಷ್ಣಾತರು. ಸೊ ಕೌಂಟರ್ ಅಟ್ಯಾಕ್ ಮಾಡೋದರಲ್ಲಿ ಕೊನೆ ನಿಮಿಷದವರೆಗೂ ಕೂಡ ಇವರು ಬಿಟ್ಕೊಡಲ್ಲ, ಛಲ ಬಿಡದೆ ಆಡುವಂಥ ಪ್ಲೇಯರ್ಸ್ಗಳಿದ್ದಾರೆ. ಸೊ ತಂಡದಲ್ಲಿ ಒಂದಷ್ಟು ಅನುಭವಿ ಇರುವಂಥ ಹಿರಿಯ ಆಟಗಾರರಿದ್ದಾರೆ. ಸೊ ಇವರ ಮೈನಸ್ ಏನು ಅಂತಂದರೆ, ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಒಂದಷ್ಟು ಫ್ಯಾಕ್ಟಿಗ್ ಕಾಣಿಸ್ತಾ ಇತ್ತು. ಅಂದರೆ ಫಿಸಿಕಲ್ ಫಿಟ್ನೆಸ್ ವಿಚಾರವಾಗಿ ಸುಸ್ತಾಗ್ತಾ ಇದ್ರು, ದೈಹಿಕ ಆಯಾಸ ಜಾಸ್ತಿ ಆಗ್ತಾ ಇತ್ತು. ಇದನ್ನೇನಾದರೂ ಅವರು ಕಂಟೈನ್ ಮಾಡಿದ್ರೆ ಖಂಡಿತ ಸ್ಪೇನ್ಗೆ ಟಫ್ ಕಾಂಪಿಟೇಷನ್ ಕೊಡ್ತಾರೆ. ಹಾಗೆ ಮೆಸ್ಸಿ ಅವ್ರನ್ನ ಎದುರಾಳಿ ತಂಡ ಏನಾದರೂ ಮಾರ್ಕ್ ಮಾಡಿ ಕಟ್ ಹಾಕಿದ್ರೆ, ಮೆಸ್ಸಿ ಅವ್ರನ್ನ ಟಾರ್ಗೆಟ್ ಮಾಡಿ ಮೆಸ್ಸಿ ಅವ್ರನ್ನ ಜಾಸ್ತಿ ನಾವು ಅವರ ಒಂದು ಛಾತಿಯನ್ನು ತೋರಿಸೋಕೆ ಬಿಡಲ್ಲ ಅಂತ ಏನಾದರೂ ಟ್ರೈ ಮಾಡಿದ್ರೆ, ಆಗ ಆ ಟೀಮ್ ಒದ್ದಾಡಿದೆ, ಗೋಲ್ ಗಳಿಸೋದು ಸ್ವಲ್ಪ ಡೌನ್ ಆಗಿದೆ. ಯಾಕಂದರೆ ಮೆಸ್ಸಿನ ಒಂದು ಕಡೆ ಹಿಡಿದಿಟ್ಕೊಂಡ್ರೆ ಉಳಿದಂಥ ಪ್ಲೇಯರ್ ಮೇಲೆ ಆ ಪ್ರೆಷರ್ ಬಿದ್ದಿದೆ, ಪ್ಯಾನಿಕ್ ಕಾಣಿಸಿದೆ. ಸೊ ಇದನ್ನು ಅರ್ಜೆಂಟಿನಾ ಹೇಗೆ ಹಿಮ್ಮೆಟ್ಟುತ್ತೆ, ಮೆಸ್ಸಿ ಅವ್ರನ್ನ ಒಂದು ಕಡೆ ಹಿಡಿದಿಟ್ಕೊಂಡಿದ್ರು ಕೂಡ ಆಪೋಸಿಷನ್ ಟೀಮ್, ನಾವು ಹೇಗೆ ಗೋಲನ್ನು ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಗಮನಿಸಬೇಕಾಗುತ್ತೆ. ಸೊ ಇದೊಂಥರ ಯುವಶಕ್ತಿ ಹಾಗೆ ದಿಗ್ಗಜರ ಹೋರಾಟ ಅಂತ ಹೇಳ್ಬೋದು. ನೋಡೋಣ ಯಾವ ರೀತಿಯಾಗಿ ಇದು ಸಾಗುತ್ತೆ ಅಂತ. ಸೊ ಹಾಗೆ ಮ್ಯಾನೇಜರ್ಗಳು ಎರಡೂ ಟೀಮಲ್ಲೂ ಕೂಡ, ಸ್ಪೇನ್ನ ಕೋಚ್ ಇರ್ಬೋದು, ಹಾಗೆ ಈ ಕಡೆ ಅರ್ಜೆಂಟೀನಾದ ಕೋಚ್ ಏನಿದ್ದಾರೆ ಲಿಯೋನೆಲ್ ಸ್ಕೆಲೋನಿ ಇರ್ಬೋದು, ಆ ಕಡೆ ಇರುವಂಥದ್ದು ಲೂಯಿಸ್ ಡಿಲಾ ಫ್ಯುಯೆಂಟಿ ಅವರು, ಸೊ ಸ್ಪೇನ್ನ ಕೋಚ್ ಏನಿದ್ದಾರೆ. ಸೊ ಇಬ್ಬರ ನಡುವೆ ಯಾವ ರೀತಿಯಾಗಿ ಒಂದು ಕಡೆ ಪೊಸಿಷನ್ ಫುಟ್ಬಾಲ್ ಒಂದು ಬೇಸ್ಡ್ ಆದಂಥ ಟೆಕ್ನಿಕ್ ಈ ಕಡೆ ಸ್ಪೇನ್ ಮಾಡುತ್ತೆ, ಈ ಕಡೆ ಕೌಂಟ್ರ್ ಅಟ್ಯಾಕ್, ಫಾಸ್ಟ್ ಕೌಂಟ್ರ್ ಅಟ್ಯಾಕ್, ವಿಂಗರ್ಗಳ ಮೂಲಕ ದಾಳಿಯನ್ನು ನಡೆಸೋದು, ಇದು ಅರ್ಜೆಂಟೀನಾದ ಪ್ಲ್ಯಾನ್ ಆಗಿರುತ್ತೆ. ಸೊ ಇತಿಹಾಸ ನಿರ್ಮಿಸುವಂಥ ಅವಕಾಶ ಇದೆ. ಅರ್ಜೆಂಟೀನಾ ಏನಾದರೂ ಸತತ ಈಗಲೂ ಕೂಡ ಕಪ್ಪನ್ನು ಗೆದ್ದರೆ ಅವರಿಗೆ ಸತತ 2ನೇ ಬಾರಿಗೆ ಫಿಫಾ ವಿಶ್ವಕಪ್ಪನ್ನು ಗೆದ್ದಂಥ ಒಂದು ಖುಷಿ, ಒಂದು ಕಿರೀಟವನ್ನು ಮುಡಿಗೇರಿಸ್ಕೊಳ್ತಾರೆ. ಸೊ 2010 ನಂತರ ಸ್ಪೇನ್ ಇದುವರೆಗೆ ವರ್ಲ್ಡ್ ಕಪ್ಪನ್ನು ಗೆದ್ದಿಲ್ಲ. ಒಂದು ವೇಳೆ ಸ್ಪೇನ್ ಗೆದ್ದರೆ 16 ವರ್ಷಗಳ ನಂತರ ಒಂದು ಇತಿಹಾಸ ಕ್ರಿಯೇಟ್ ಆಗುತ್ತೆ. ಸೊ ಪೆನಾಲ್ಟಿ ಶೂಟೌಟ್ನ ಸಾಧ್ಯತೆಗಳು ಹೆಚ್ಚು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಟೀಮಲ್ಲಿ. ಸೊ ಹೇಗಾಗುತ್ತೆ ನೋಡಬೇಕು, ಇದನ್ನು ಯಾರು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ. ಯಾರು ಗೆಲ್ಬೋದು ಅಂತ ಸದ್ಯಕ್ಕೆ ನೀವು ನೋಡಿದ್ರೆ, ಸದ್ಯಕ್ಕೆ ಎಲ್ಲ ವರ್ಲ್ಡ್ ಎಕ್ಸ್ಪರ್ಟ್ಗಳು ಇವರೆಲ್ಲ ಒಪಿನಿಯನ್ಗಳನ್ನು ಸೇರಿಸಿ ಒಂದು ಆ್ಯಾವ್ರೇಜನ್ನು ತೆಗೆದಾಗ ಸ್ಪೇನ್ ಟೀಮ್ ಗೆಲ್ಲುವಂಥ ಸಾಧ್ಯತೆ 55% ಇದೆ. ಇದು ಓವರಾಲ್ ಎಲ್ಲ ಒಂದು ಒಪಿನಿಯನ್ಗಳನ್ನು ಕಲೆಕ್ಟ್ ಮಾಡಿ ನೋಡಿದಾಗ ಸ್ಪೇನ್ ಪರವಾಗಿರುವಂಥ ಅಂಶಗಳು ಅಂತಂದರೆ, ಸೆಮಿಫೈನಲಲ್ಲಿ ಪ್ರಬಲವಾದಂಥ ಫ್ರಾನ್ಸ್ ಟೀಮನ್ನು ಸೋಲಿಸಿರೋದು, ಹಾಗೆ ಮಿಡ್ಫೀಲ್ಡ್ ತಂತ್ರಗಾರಿಕೆ ಸ್ಟ್ರಾಂಗ್ ಆಗಿದೆ ಅವ್ರದ್ದು, ಚೆಂಡು ಅರ್ಜೆಂಟಿನಾ ಆಟಗಾರರಿಗೆ ಸಿಗದೇ ಇರೋ ಹಾಗೆ ಮಾಡುವಂಥ ಪ್ಲ್ಯಾನಿಂಗ್ ಅವ್ರ ಹತ್ರ ಇದೆ, ಸ್ಟ್ರಾಟಜಿಗಳಿದೆ. ಅರ್ಜೆಂಟಿನಾದೇನು ಅಂತಂದರೆ, ದ್ವಿತೀಯಾರ್ಧದಲ್ಲಿ ಅವರು ಸೆಕೆಂಡ್ ಹಾಫಲ್ಲಿ ಕೌಂಟರ್ ಅಟ್ಯಾಕ್ ಮಾಡ್ತಾರೆ, ಹಾಗೆ ಎಕ್ಸ್ಪೀರಿಯನ್ಸ್ ಇದೆ. ಮೆಸ್ಸಿ ಅಂತ ಒಬ್ಬ ಪ್ಲೇಯರ್ ಇದ್ದಾರೆ, ಅವ್ರ ಕಡೆ ಯಂಗ್ಸ್ಟರ್ಸ್ ಇರ್ಬೋದು, ಯಾಕಂತಂದರೆ ಯಮಾಲ್ ಅಂತ ಪ್ಲೇಯರ್ಸ್ ಇದ್ದಾರೆ. ಬಟ್ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತಾರೆ ಅನ್ನೋದು ನಾವು ನೋಡಬೇಕು. ಲಿಯೋನೆಲ್ ಮೆಸ್ಸಿ ಹಾಗೆ ಲಾಮಿನೆ ಯಮಾಲ್ ಇಬ್ಬರ ನಡುವೆ ಫೈಟ್ ಹೇಗಿರುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗುತ್ತೆ. ಸೊ 55% ಸ್ಪೇನ್ ಕಡೆ ಇದೆ, 45% ಅರ್ಜೆಂಟಿನಾ ವಿನ್ ಆಗುತ್ತೆ ಅಂತ ಇದೆ. ನೀವು ಕಮೆಂಟ್ ಮಾಡಿ ಯಾರು ಗೆಲ್ತಾರೆ ಅಂತ, ಯಾರ ಪರ್ಸೆಂಟೇಜ್ ಹೆಚ್ಚಿದೆ ಅಂತ. ನಮಸ್ಕಾರ.